ಜೀವನ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ನಾನು ತುಂಬ ಯೂಟ್ಯೂಬು ವೀಡಿಯೋಸು, ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀನಿ. ಯಾರೋ ಒಬ್ಬರು ಬಂತು ಅಂತಂದರೆ, ಈಗ ಹೀರೋನೇ ಆಗಿರಲಿ ಅಥವಾ ಹೀರೋ ಮಕ್ಕಳರೇ ಆಗಿರಲಿ, ಅವ್ನು ತುಂಬ ಸಿಂಪಲ್ಲು, ನೋಡಿ ಎಷ್ಟು ತುಂಬ ಸಿಂಪಲ್ಲು, ಏನು ಏನು ಗುರು ಇಷ್ಟು ತುಂಬ ಸಿಂಪಲ್ಲು, ಆರಾಮಾಗಿ ಪ್ಯಾಂಟ್ ಹಾಕ್ಕೊಂಬಂದಿದ್ದಾರೆ, ಶರ್ಟ್ ಹಾಕ್ಕೊಂಬಂದಿದ್ದಾರೆ, ಏನು ಜೀನ್ಸ್ ಹಾಕ್ಕೊಂಬಂದಿದ್ದಾರೆ, ಆಡಂಬರ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ. ನಾನೇನಾದ್ರು ನಮ್ಮ ಊರಲ್ಲಿ ಏನಾದ್ರು ಚಡ್ಡಿ ಹಾಕ್ಕೊಂಡು ಹೋದರೆ, ಇವನು ಯಾವನ್ ಗುರು, ಇವನು ಸಡೆ ಚಡ್ಡಿ ಹಾಕ್ಕೊಂಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ. ಅದು ಯಾವ ಲೆಕ್ಕ ಗುರು, ಅದನ್ನು ಸಿಂಪಲ್ ಅಂತ ಯಾಕೆ ತಿಳ್ಕೊಳ್ಳಲ್ಲ ಜನಗಳು ಅಂತ. ಜನಗಳು ಒಬ್ಬ ವ್ಯಕ್ತಿನ ಅವನ ಹತ್ರ ದುಡ್ಡಿದ್ದು ಅವ್ನು ನಾರ್ಮಲ್ಲಾಗೆ ಚಡ್ಡಿ, ಶಾರ್ಟ್ಸು ಮತ್ತು ಬನಿಯನಲ್ಲಿ ಬಂದರೂ ಅವನು ತುಂಬ ಸಿಂಪಲ್ಲು. ಅದೇ ನಾನೆಲ್ಲಾದರೂ ಶಾರ್ಟ್ಸು ಮತ್ತು ಬನಿಯನಲ್ಲಿ ಹೋದೆ ಅಂತ ಅಂದರೆ, ನೀನೇನು ಗುರು ದುಡಿತೀಯಾ, ದುಡ್ಡಿಲ್ವಾ ತೊಗೊಳಕ್ಕೆ ನಿನಗೆ ಅಂತ ಹೇಳ್ತಾರೆ. ಇದು ಯಾವ ಲಾಜಿಕ್ ಗುರು, ಅರ್ಥ ಆಗ್ತಾ ಇಲ್ಲ. ಈ ಲಾಜಿಕ್ ತಿಳ್ಕೊಬೇಕು ನಾನು. ಒಬ್ಬ ಮನುಷ್ಯನಿಗೆ ಅವನಿಗೆ ಕೊಡೋ ಬೆಲೆ ಯಾವುದ್ರ ಮೇಲೆ ನಿಂತಿರುತ್ತೆ ಅಂತ ತಿಳ್ಕೊಳ್ಬೇಕು ಫಸ್ಟ್. ಅವ್ರು ಕೊಡೋ ಬೆಲೆ ದುಡ್ಡಿಗ, ಯಾವನ್ ಗುರಿ ಎಲ್ಬೋಡು. ದುಡ್ಡು ಮುಖ್ಯ, ದುಡ್ಡಿದ್ದರೆ ದುನಿಯಾ. ಎಲ್ಲರೂ ಅಷ್ಟೇ, ಮನುಷ್ಯನಿಗೆ ಬೆಲೆ ಇಲ್ಲ ಕಣ್ರಿ ಇಲ್ಲಿ. ಎಲ್ಲ ಇರೋದು ದುಡ್ಡಿಗಷ್ಟೇ. ನೀನು ದುಡ್ಡು ಮಾಡಿದ್ಯಾ, ನಿನ್ನ ಹತ್ರ 10 ಜನ ಸುತ್ತರಿತಾರೆ, ನಿನ್ನ ಹತ್ರ 1 ರೂಪಾಯಿ ಕಾಸಿಲ್ಲ, ದುಡ್ಡಿಲ್ಲ. ದುಡ್ಡಿದ್ದರೆ ದುನಿಯಾ. ಕೋಟಿಗೊಬ್ಬ ಫಿಲಮಲ್ಲಿ ಸುದೀಪ್ ಸರ್ ಹೇಳ್ತಾರಲ್ಲ, ಆ ನೋಟ್ 500 ರೂಪಾಯಿ ಇರುತ್ತೆ ಕೈಯಲ್ಲಿ, 500 ರೂಪಾಯಿ ಇದನ್ನು ಸ್ಮೆಲ್ ಮಾಡಿಬಿಟ್ಟು ದ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಅಂತಾರಲ್ಲ, ಅದು ನಿಜ. ಅದು 100% ನಿಜ. ನಾವೆಲ್ಲ ಹೋರಾಡ್ತಿರೋದೇ ದುಡ್ಡಿಗೋಸ್ಕರ, ಬಟ್ ಆದರೆ ದುಡ್ಡೇ ಎಲ್ಲ ಅಲ್ಲ. ಕೆಲವೊಂದು ಮಾನವೀಯತೆ ಮೇಲೆ ವರ್ಕ್ ಆಗುತ್ತೆ, ಕೆಲವೊಂದು ದುಡ್ಡಿನ ಮೇಲೆ ವರ್ಕ್ ಆಗುತ್ತೆ. ದುಡ್ಡು ಮತ್ತು ಮಾನವೀಯತೆ ಎರಡರ ಮಧ್ಯೆ ಒಂದು ತಿನ್ನ ಗ್ಯಾಪ್ ಇದೆ. ಆ ತಿನ್ನ ಗ್ಯಾಪ್ನ ಅರ್ಥ ಮಾಡ್ಕೊಂಡು ಜೀವನ ನಡೆಸಬೇಕು. ಅದೇ ಜೀವನ, ಅದೇ ಲೈಫು. ಅದನ್ನು ಬಿಟ್ಬಿಟ್ಟು ಹ್ಯುಮ್ಯಾನಿಟಿ, ಮಾನವೀಯತೆ ಬಿಟ್ಟು ನೀವು ಬರೀ ದುಡ್ಡಿಗೋಸ್ಕರ ಮಾಡ್ತೀರಿ ಅಂತ ಅಂದರೆ ಅದು ವರ್ಕೌಟ್ ಆಗಲ್ಲ ಇಲ್ಲಿ. ಅರ್ಥ ಆಯಿತು ಅನಿಸುತ್ತೆ. ಆಪತ್ ಬಾಂಧವ್ರೆ, ಹೆಂಗೆ ವರ್ಕ್ ಆಗ್ತಿದೆ ಪ್ರಪಂಚ ಅಂತಂದರೆ, ಸಾಮಾನ್ಯ SDMC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಜಗಳ ಆಡ್ತಿದ್ದಾರೆ ಈಗ. ಯಾಕೆ? ಅವನು SDMC ಅಧ್ಯಕ್ಷ ಆಗಿದ್ದ, ಅವನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಅಂತ ಜನ ಮಾತಾಡಲಿ ಅಂತ. ಉದ್ಧಾರ ಅಂತೂ ಮಾಡಲ್ಲ ಅವರು, ಬಟ್ ಆದರೂ ಕೇವಲ ಪದವಿಗಾಗಿ ಜೀವನ ನಡೆಸ್ತಿದ್ದಾರೆ. ಪದವಿ.
ನಾವು ಆಗ ನೋಡ್ಬೇಕು ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನಿರುತ್ತೆ ಅದಾಗೆ ಅಂತ. ಒಂದು ರೋಡ್ ಸರಿ ಇಲ್ಲ, ಲೈಟ್ ಒತ್ತಲ್ಲ, ಆದರೂ ಎಲ್ಲರೂ ಗ್ರಾಮ ಪಂಚಾಯತಿ. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಗುರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೆಬ್ಬೆಟ್ಟು. ಇವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ನಿಗೆ ಅಂದಾಜು ಒಂದು 20-25 ಲಕ್ಷ ದುಡ್ಡು ಖರ್ಚು ಮಾಡ್ತಾರೆ ಅಂತಂದರೆ ಲೆಕ್ಕ ಹಾಕಿ. ಅದರಲ್ಲೇನೋ ಪ್ರಾಫಿಟ್ ಇರಲೇಬೇಕಲ್ಲ, ಅಷ್ಟು ಹೋರಾಡ್ತಿದ್ದಾರೆ, ಅಷ್ಟು ಇದನ್ನು ಮಾಡ್ತಿದ್ದಾರೆ ಅಂತಂದರೆ ಅದರಿಂದೇನೋ ಪ್ರಾಫಿಟ್ ಇದ್ದೇ ಇರುತ್ತೆ. ಅವ್ನು 5 ವರ್ಷ ಟರ್ಮಿಗೆ ಬಂದ ಅಂತಂದರು, ವರ್ಷಕ್ಕೇನಿಲ್ಲ ಅಂತಂದರೂ ಒಂದು 5-10 ಲಕ್ಷ ಕಮಾಯಿ ಮಾಡ್ಕೊಳ್ತಾನೆ ಅನಿಸುತ್ತೆ. ಈ ರೋಡ್ ನೋಡಿ, ತುಕ್ಕಲಿ ರೋಡ್ ಹೆಂಗಿದೆ, ಈ ರೋಡ್ ಸರಿ ಮಾಡಿಸಲ್ಲ. ಜನಗಳು ಕೇಳೋವರೆಗೂ ಏನೂ ಬರಲ್ಲ. ಜನಗಳು ಯಾವಾಗ ಅವರು ನೋಟ್ನ ದುಡ್ಡಿಗೋಸ್ಕರ ಮಾಡ್ಕೊಳ್ಳೋದು ಬಿಟ್ಟು ನಾನು ನಿನಗೆ ಓಟ್ ಹಾಕಿದ್ದೀನಿ, ತಿಕ್ಕ ಮುಚ್ಚಿ ನಾನು ಕೆಲಸ ಮಾಡಿಗುರು ನೀನು ಅಂತ ಅಂದುಬಿಟ್ರೆ ಅವಾಗ ಎಲ್ಲ ಬದಲಾಗುತ್ತೆ. ಉಪೇಂದ್ರ ಅವ್ರನ್ನ ಒಂದು ಸತಿ ಗೆಲ್ಸಿ ನೋಡಬೇಕು, ಏನು ಕೆಲಸ ಮಾಡ್ತಾರೆ ಏನು ಅಂತ. ಪ್ರಜಾಕೀಯ ಹಾಗಲ್ಲ, ನೀನು ನಿಯತ್ತಾಗಿದ್ದು ನೀನು ಎಲೆಕ್ಷನ್ ಗೆಲ್ತೀನಿ ಅಂತಂದರೆ ಸಾಧ್ಯವೇ ಇಲ್ಲ. ಜನಗಳು ಬಿಟ್ಟು ಕೊಡೋದು ಇಲ್ಲ. ನಮ್ಮ ಜನ ಹೆಂಗಿದ್ದಾರೆ ಅಂತಂದರೆ, ಯಾವುದೋ ಒಂದು ಪಾರ್ಟಿ ಬಂದುಬಿಟ್ಟು ನಿನಗೆ ಒಂದು 500 ರೂಪಾಯಿ ಕೊಟ್ಟು, ಇನ್ನೊಂದು ಪಾರ್ಟಿ ಬಂದು ಇನ್ನೊಂದು 500 ರೂಪಾಯಿ ಕೊಡ್ತು ಅಂತಂದರೆ ಅವ್ರ ಮನೇಲಿ 4 ಓಟ್ ಇದ್ವು ಅಂತಂದರೆ 2 ಓಟು ಆ ಪಕ್ಷ, 2 ಓಟ್ ಈ ಪಕ್ಷ, ಆ ಥರ ತಾರತಮ್ಯ ಮಾಡ್ತಾರೆ. ಅಂದರೆ ತಾರತಮ್ಯ ಅಂತಂದರೆ ಆ ಥರ ಡಿಸೈಡ್ ಮಾಡ್ತಾರೆ ಅಷ್ಟೇ. ಅವರಿಗೂ ಮೋಸ ಮಾಡಲ್ಲ, ಇವರಿಗೂ ಮೋಸ ಬಿಡಲ್ಲ. ಬಟ್ ಅದೇ ಯಾವನಾರೇ ದುಡ್ಡು ಕೊಡೋಕೆ ಬಂದಾಗ, ಬೇಡ ಗುರು ನನಗೆ ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ಹಾಕ್ತೀನಿ ನಾನು ಓಟ್ ಹಾಕಿದ್ದೀನಿ, ಬಂದು ಕೆಲಸ ಮಾಡು ಅಷ್ಟೇ. ನೀನು ನಾಳೆ ಬಂದುಬಿಟ್ಟು ಅವ್ನು ಏನಾರು ನೀನು ಕೇಳೋಕೋದ್ರೆ, ಗುರು ದುಡ್ಡು ಕೊಟ್ಟಿಲ್ವಾ ನಿನಗೆ, ನೀನು ದುಡ್ಡು ಕೊಟ್ಟಿರೋದಕ್ಕೆ ನನಗೆ ಓಟ್ ಹಾಕಿರೋದು, ಓ ಗುರು ಅಂತಂದ್ರೆ ಏನು ಮಕ ಇರುತ್ತಾ ಮಾತಾಡೋಕ್ಕೆ? ಮಕ ಇರುತ್ತಾ ಗುರು ಮಾತಾಡೋಕ್ಕೆ ಅವ್ರ ಹತ್ರ? ಏನಂತ ಮಾತಾಡ್ತೀರ ಅವ್ರ ಹತ್ರ? ಅವ್ನು ಹೇಳ್ತಾನೆ, ಗುರು ನಾನು ನಿನ್ನ ದುಡ್ಡು ಕೊಟ್ಟಿದ್ದೀನಿ, ನೀನು ನನಗೆ ಅದಕ್ಕೆ ಓಟ್ ಹಾಕಿದ್ಯಾ, ನೀನೇನು ಪುಸ್ಕಟೆ ಮಾಡಿಲ್ಲ, ಓ ಗುರು ಅಂತಂದ್ರೆ ಏನು ಮಾತಾಡ್ತೀರಾ ನೀವು? ಜನಗಳು ಬದಲಾಗಬೇಕು. ಜನಗಳು ಬದಲಾದಾಗೆ ಪ್ರಪಂಚ ಇದೆಲ್ಲ ಇದು ಬದಲಾಗುತ್ತೆ. ನೋಡು ಹಳ್ಳಿ ರೋಡ್ಗಳು ಇದು ಹೆಂಗಿದೆ, ಯಪ್ಪ. ನಮ್ಮ ಜನಗಳು ಬದಲಾಗೋದಂತೂ ನಾ ಕಾಣೆ. ಇವಾಗಲೇ ಹಿಂಗೆ ನೀನು ಕಲಿಯುಗ ಸ್ಟಾರ್ಟಿಂಗ್ ಅಂತ ಹೇಳ್ತಾರೆ, ಕಲಿಯುಗ ಅಂತ್ಯ ಟೈಮಲ್ಲಿ ಯಾವ ರೀತಿ ಇರಬೇಕಿದು ಊಹೆ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ನಮ್ಮ ಫ್ಯೂಚರ್ ಜನ್ರೇಷನ್ ಯಾವ ರೀತಿ ಚೇಂಜ್ ಆಗಿರುತ್ತೆ. ನೋಡಿ, ಸ್ವಿಮ್ಮಿಂಗ್ ಫೂಲು, ಮಳೆ ಬಂದರೆ ಸ್ವಿಮ್ಮಿಂಗ್ ಫೂಲ್ ಇದು. ನೋಡ್ಗುರು ಹೆಂಗಿದೆ, ನೋಡ್ಗುರು ಇಲ್ಲಿ. ಎಲೆಕ್ಷನ್ನಿಗೆ ಬಂದಾಗ ಓಟ್ ಹಾಕೋ ಬದಲಿ ಇದನ್ನು ಕರ್ಕೊಂಬಂದು ತೋರಿಸ್ಬೇಕು. ಫಸ್ಟ್ ಇದನ್ನು ಸರಿ ಮಾಡ್ಗೋರು, ಆಮೇಲೆ ಓಟ್ ಕೇಳಕ್ಕೆ ಬಾ ನೀನು ಅಂತ. ಯಾರು ಮಾಡಲ್ಲ, ನಾವು ಮಾಡಲ್ಲ. ನಾವು ನಮ್ಮ ಕೆಲಸ, ನಮ್ಮದು ಪ್ರೊಫೆಷ್ನಲ್ ಲೈಫ್ ಒಂದಿರುತ್ತೆ, ಆ ಕೆಲಸದ ನಾವು ಬ್ಯುಸಿ ಇರ್ತೀವಿ. ಯಾಕೆ ಕೇಳೋಕ್ಕಾಗಲ್ಲ. ಯಾವುದೋ ಒಂದು ಚಿಕ್ಕ ಮ್ಯಾಟ್ರಿಗೆ ಇಡೀ ಊರನ್ನ ಎದುರಾಕೊಬೇಕು ಅಂತಂದ್ರೆ ಇದು ಹೆಂಗಾಗುತ್ತೆ? ಬಟ್ ಎದುರು ಹಾಕೊಂಡಾಗೆ ಜೀವನ. ಇದನ್ನು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಲ್ಲ, ಇನ್ಮೇಲಾದರೂ ಬದಲಾಗಿ. ನೋಟಿಗಾಗಿ ಓಟು ಬೇಡ. ದೊಡ್ಡಾಸಾಗಿ ಯಾವನಾರ ಓಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅಷ್ಟೇ. ಅಲ್ಲಲ್ಲಿ ರಾಜ್ಯದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ ಓಟು.
ಏನಂತೀರಾ? ಶಟ್ ಪುಡ್ಡುಡುಮ್. ಮೊನ್ನೆ ಭೀಮಾ ಫಿಲಮ್ ನೋಡೋಕೆ ಹೋಗಿದ್ದೆ ಗುರು. ಆ ಹುಡುಗರು ಹೆಂಗೆ ಅಂತಂದರೆ ಆ ಫಿಲಮಿಂದು ಕ್ರೇಜು ಫುಲ್ಲೆಲ್ಲ ಫಿಲಮ್ ಎಲ್ಲ ಮುಗಿದ್ಮೇಲೆ ವಾಪಸ್ ಹೊರಗೆ ಬಂದ್ರಲ್ಲ, ಹೊರಗೆ ಬಂದಮೇಲೆ ರೋಡ್ಗೆ ಗಾಡಿ ನಿಲ್ಲಿಸ್ತವ್ರೆ. ಯಾಕೆಂದರೆ ಅವರು ಡಾನ್ಗಳಾಗ್ಬಿಟ್ಟವ್ರೆ. ಒಂದು ಅರ್ಧ ಗಂಟೆ ಫೀಲಿಂಗ್ನಾಗಿರ್ತಾರೆ ಹುಡುಗರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ನಮ್ಮ ಹುಡುಗಗೆ ಹೇಳಿದ್ದೆ, ಗುರು ಸೈಲೆಂಟಾಗಿ ಹೊಡಿ ಗುರು. ಆಮೇಲೆ ಮೊದಲೇ ಹುಡುಗರು ಸರಿ ಇಲ್ಲ, ಫುಲ್ ಗಾಡಿಗಳು, ಲೋಡ್ ಗಾಡಿಗಳೇ ನೈಟ್ ಶೋಗೆ ಹೋಗೋದು. ಎಲ್ಲರೂ ಅಲ್ಲ, ಕೆಲವೊಬ್ಬರು. ಜನಗಳು ಬದಲಾಗೋಕ್ಕಷ್ಟೇ. ಜನಗಳು ಬದಲಾಗಲಿಲ್ಲ ಅಂದರೆ ಪ್ರಪಂಚ ಬದಲಾಗಲ್ಲ, ರಾಜ್ಯ ಬದಲಾಗಲ್ಲ. ಅವರು ಎಲ್ಲ ಮಾಡ್ಕೊಳ್ತಾರಷ್ಟೇ, ಅವ್ರ ಪರ್ಸ್ನಲ್. ನೀವು ಹೆಂಗೆ ಯೋಚನೆ ಮಾಡಿ, ಒಬ್ಬ ಎಮ್ ಎಲ್ ಎ ಹತ್ರ ಹೋಗ್ತೀರಾ, ನೀವೇನೋ ಒಂದು ಫಂಕ್ಷನ್ ಮಾಡ್ತಿರ್ತಾರ ಊರಲ್ಲಿ, ಅಥವಾ ಏನೋ ಮಾಡ್ತಿರ್ತೀರ, ಎಮ್ ಎಲ್ ಎ ಹತ್ರ ದುಡ್ಡು ಕೊಡ್ತೀರಾ, ದುಡ್ಡು ಕೇಳ್ತೀರಾ, ಎಮ್ ಎಲ್ ಎ ದುಡ್ಡು ಕೊಡ್ತಾನೆ. ಎಲ್ಲಿಂದ ಕೊಡ್ತಾರೆ? ಸ್ವಂತ ದುಡ್ಡು ಅಂತ ಕೊಡಲ್ಲ, ಅದು ಮಾತ್ರ 100% ಶ್ಯೂರ್ ಪಕ್ಕ. ಮತ್ತು ಎಲ್ಲಿಂದ ಕೊಡ್ತಾರೆ? ಈಗ ಒಂದು ಊರು, ಒಂದು ತಾಲೂಕಲ್ಲಿ ಅಂತಂದರೆ ಎಷ್ಟು ಹಳ್ಳಿಗಳು ಇರ್ತವೆ. ಎಲ್ಲ ಹಳ್ಳಿಗಳು 25,000 ಕೊಟ್ಟರೆ ಎಲ್ಲಿಂದ ಕೊಡ್ತಾನೆ? 1 ಲಕ್ಷ ಇರ್ಬೋದು ಅವ್ರ ಸಂಬಳ ತಿಂಗಳ. ನಿಮ್ಮನ್ನು ತೃಪ್ತಿಪಡಿಸ್ಬೇಕು ಅಂತಂದ್ರೆ ಅವ್ನು ಬೇರೆ ಕಡೆಯಿಂದ ಕಮಾಯ ಮಾಡ್ಕೊಂಡಿರಲೇಬೇಕಲ್ಲ. ಯಾಕೋ ಈ ಥರ ಯೋಚನೆ ಮಾಡಲ್ಲ? ಯಾರು ಯೋಚನೆ ಮಾಡಲ್ಲ? ಗೊತ್ತಿಲ್ಲ ಗುರು. ಊರಿಗೆ ಬಂದಾಗ ನಾನು ಅಲ್ಲಿ ಹೋಗಿದ್ದೆ ಅವತ್ತು. ಎಮ್ ಎಲ್ ಎ ಒಳ್ಳೆನಪ್ಪ, ಅವನೊಂದು 50,000 ಕೊಟ್ಬಿಟ್ಟ ನಮ್ಮ ಊರು ಉದ್ಧಾರಕ್ಕೆ. ಎಲ್ಲಿಂದ ಕೊಟ್ಟಿರ್ತಾನೆ? ನಿಮ್ಮ ದುಡ್ಡೇ ಕೊಟ್ಟಿರ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟು ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅರ್ಥ ಮಾಡ್ಕೊಂಡು ಬದಲಾಗಿ. ಆಯ್ತು.